ಸರ್ GPS ಇಲ್ಲೇ ಎಂಡಾಯಿತು ಸರ್. ಮೋಸ್ಟ್ಲಿ ಅವನ ಮೊಬೈಲ್ ಇಲ್ಲೇ ಕೊನೆದಾಗ ಸ್ವಿಚ್ ಆಫ್ ಆಗಿರಬೇಕು. ಸ್ವಿಚ್ ಆಫ್ ಆಗಿಲ್ಲ ರಾಜೇಶ್, ಇದು ಡೀಪ್ ಫಾರೆಸ್ಟ್ ಏರಿಯಾ ಐತಿ, ನೆಟ್ವರ್ಕ್ ಇಲ್ಲಿಗೆ ಎಂಡ್ ಆಗೈತಿ, ಮುಂದೆ ನೆಟ್ವರ್ಕು ಸಿಗಂಗಿಲ್ಲ, ಹೀಗಾಗಿ ಸ್ವಿಚ್ ಆಫ್ ಆದಂಗೆ ಅನ್ಸಾಕತ್ತೈತಿ. ಆದ್ರೆ ಅವ ಇಷ್ಟು ಒಳಗೆ ಯಾಕೆ ಬಂದ? ಅವನಿಂದ ಬೇರೆಯವ್ರಿಗೆ ತೊಂದರೆ ಇತ್ತು ಅಥವಾ ಬೇರೆಯವರಿಂದ ಇವನಿಗೆ ತೊಂದರೆ ಇತ್ತು? ಸರಿ, ಇಲ್ಲೇ ಸುತ್ತಮುತ್ತ ಹುಡುಕ್ರಿ, ಏನರ ಕ್ಲೂ ಸಿಕ್ಕರು ಸಿಗ್ಬೋದು. ಸರಿ ಸರ್. ಹುಡುಕ್ರಿ ಎಲ್ಲ ಕಡೆ. ಏನಿದು? ಇಷ್ಟೊಂದು ಫೋನ್ಗಳು ಮತ್ತೆ ಮೆಸೇಜ್ಗಳು ಬರ್ತಾ ಇದೆ. ಇಷ್ಟೊಂದು ಜನ ಫೋನ್ ಟ್ರೈ ಮಾಡಿದಾರಾ? ಅಪ್ಪಿ ತಪ್ಪಿ ಪೊಲೀಸರು ಏನಾದರೂ ಫೋನ್ ಮಾಡಿದ್ರೆ, ದ್ರೋಣ ಅಣ್ಣ ಏನಾದರೂ ಫೋನ್ ಮಾಡಿದ್ರೆ? ಸರ್ 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 ಆ ರಾಮ್ ಫೋನ್ ಆನ್ ಆಗಿದೆ ಸರ್. ನನಗೂ ಅಲರ್ಟ್ ಬರಾಕತ್ತೈತಿ. ಸರಿ, ಅವನಿಗೆ ಡೈಲ್ ಮಾಡ್ರಿ. ಯಾರ್ದಿ ನಂಬರು? ಎಲ್ಲ ನೋಡ್ದಾಗಿದ್ಯಲ್ಲ, ಏನ್ ಮಾಡ್ಲಿ? ರಿಸೀವ್ ಮಾಡ್ಲಾ ಬೇಡವಾ? ಸರ್ ರಿಸೀವ್ ಮಾಡ್ತಿಲ್ಲ ಸರ್. ಅಯ್ಯೋ, ಅಣ್ಣ ಫೋನ್ ಮಾಡ್ತಾ ಇದ್ದಾನೆ, ಏನ್ ಮಾಡ್ಲಿ? ಫೋನ್ ಆನ್ ಮಾಡ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ ಅನ್ನಿಸ್ತಾ ಇದೆ. ಏನಪ್ಪ ಮಾಡ್ಲಿ? ಇಲ್ಲ, ಅವನಲ್ಲಿದ್ರೆ ಕಷ್ಟ. ನೀವು ಕರೆ ಮಾಡುತ್ತಿರುವ ನಂಬರ್ ಸದ್ಯ ಸ್ವಿಚ್ ಆಫ್ ಆಗಿದೆ. ಛೇ, ಫೋನ್ ಸ್ವಿಚ್ ಆಫ್ ಬರಾಕತ್ತೈತಿ. ರಾಜೇಶ್ ಸರ್, ಸೈಬರ್ ಸೆಲ್ಲಿಗೆ ಫೋನ್ ಮಾಡಿ ಲಾಸ್ಟ್ ಲೊಕೇಶನ್ ಫೋನ್ ಎಲ್ಲಿ ಸ್ವಿಚ್ ಆನ್ ಆಗಿದೆ ಅಂತ ಹೇಳಿ ಕಳಿಸ್ಕೊರಿ. ನಾನು ಮ್ಯಾಥ್ಯೂ ಅಲ್ಲಿ ಹೋಗಿ ಹುಡುಕ್ತೀವಿ. ನೀವು ಇಲ್ಲಿ ಸುತ್ತಮುತ್ತ ಹುಡುಕ್ರಿ, ಏನರ ಕ್ಲೂ ಸಿಕ್ಕರು ಸಿಗ್ಬೋದು. ಓಕೆ ಸರ್, ನಡಿ. ಸರ್ ನೀವು ಆ ಕಡೆ ಹೋಗಿ ಹುಡುಕಿ, ಹೋಗಿ. ಅಯ್ಯೋ, ಈ ರಾಮ್ ಎಲ್ಲಿದ್ದಾನೆ? ಏನ್ ಮಾಡಕ್ ಹೊರಟಿದಾನೋ ಒಂದು ಗೊತ್ತಾಗ್ತಾ ಇಲ್ವೇ? ಇವನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡ್ಲಿ? ಅವನಿಂದ ಈ ವಿಡಿಯೋ ವಿಚಾರ ಏನಾದ್ರೂ ಎಲ್ರಿಗೂ ಗೊತ್ತಾಯ್ತು ಅಂತಂದ್ರೆ ಅಷ್ಟೇ ನನ್ ಗತಿ. ಏನ್ ಮಾಡ್ಲಿ? ಅಯ್ಯೋ ದೇವ್ರೆ, ಫೋನ್ ವಿಚಾರ, ರಾಮ್ ವಿಚಾರ ಗೊತ್ತಾಗೋಯ್ತಾ ಇವ್ರಿಗೆ? ಈಗ ಏನ್ ಮಾಡೋದು? ಏನ್ ಮಾಡ್ಲಿ ನಾನು? ಇವಾಗ ಏನಾದ್ರೂ ಸತ್ಯ ಹೇಳಿದ್ರೆ ಯಾರು ನನ್ನನ್ನ ಅರ್ಥ ಮಾಡ್ಕೊಳ್ಳಲ್ಲ. ಏ ಜ್ಯೋತಿ, ಏನಾಗಿದೆ ನಿಂಗೆ? ಯಾಕೆ ಹಿಂಗ್ ಮಾಡ್ದೆ?
ಹೇಳೆ. ಮಾಡಿದ ಎಡವಟ್ ಸಾಲದು ಅಂತ ಮತ್ತೇನೆ ಮಾಡಕ್ ಹೊರಟಿದ್ಯಾ? ಬುದ್ಧಿ ಇದೆಯಾ ನಿಂಗೆ? ಯಾಕೆ ಹೀಗೆ ಮಾಡ್ದೆ? ಹೇಳೆ, ಯಾಕೆ ಹಿಂಗ್ ಮಾಡ್ದೆ? ಇವ್ರಿಗೆ ಎಲ್ಲ ಗೊತ್ತಾಗಿದೆ. ಹೀಗೇನ್ ಮಾಡ್ಲಿ? ಏನ್ ಹೇಳಿ ಮ್ಯಾನೇಜ್ ಮಾಡ್ಲಿ? ನೀನ್ ಹಿಂಗ್ ಹೇಳ್ದೆ ಕೇಳ್ದೆ ಬಂದ್ರೆ ನಾವೇನ್ ಅನ್ಕೊಳ್ಬೇಕು? ಒಂದ್ ಕ್ಷಣ ನಿನ್ ಕಣ್ಣಿಗೆ ಕಾಣ್ದೇ ಇದ್ದಾಗ ನನಗೆ ಏನೆಲ್ಲ ಯೋಚನೆ ಬಂತು ಗೊತ್ತಾ? ಎಷ್ಟು ಭಯ ಆಯ್ತು ಗೊತ್ತೇನೆ. ಯಾಕೆ ಹಿಂಗ್ ಮಾಡ್ದೆ? ಹೇಳೆ. ಅಬ್ಬಾ ದೇವ್ರೆ, ಇವ್ರೇನು ನೋಡಿಲ್ಲ, ಇವ್ರಿಗೇನು ಗೊತ್ತಾಗಿಲ್ಲ. ನಾನೇ ಟೆನ್ಷನಲ್ಲಿ ಎಲ್ಲ ಗೊತ್ತಾಗೋ ಥರ ನಡ್ಕೊಂಡ್ಬಿಡ್ತಿದ್ದೆ. ಜ್ಯೋತಿ, ದುಡುಕಿ ತಪ್ಪು ಹೆಜ್ಜೆ ಇಟ್ಟಿದ್ದಕ್ಕೆ ಕೋರ್ಟ್ ಕಟ್ಕಟೆಯಲ್ಲಿ ನಿಲ್ಲೋ ಹಾಗಾಯ್ತು. ಮತ್ತದೇ ತಪ್ಪು ಮಾಡಿದ್ರೆ ಜೀವನಕ್ಕೆ ಅರ್ಥನೇ ಇರಲ್ಲಮ್ಮ. ತುಳಸಿನ ಕಿಡ್ನಾಪ್ ಮಾಡಿಸಿ ಅವಳನ್ನು ಕೊಲ್ಲಕ್ ನೋಡಿದೀವಿ ಅಂತ ಇಡೀ ಊರಿಗೆ ಗೊತ್ತಾಗಿದೆ. ಊರಿನ ಜನ ನಮ್ಮನ್ನು ನೋಡೋ ದೃಷ್ಟಿನೇ ಬೇರೆ ಆಗಿದೆ. ಅಪ್ಪ ನಾವಲ್ಲ. ಹೌದು, ನಾವು ಅವಳನ್ನ ಕೊಲ್ಲಕ್ ನೋಡಿಲ್ಲ. ಆದ್ರೆ ಸುಳ್ಳು ಹಬ್ಬದಷ್ಟು ವೇಗವಾಗಿ ಸತ್ಯ ಹರಡಲ್ಲಮ್ಮ. ಜ್ಯೋತಿ, ಸತ್ಯನೋ ಸುಳ್ಳು ಅದೇನೇ ಆಗಿರ್ಲಿ, ತುಳಸಿನ ಕಿಡ್ನಾಪ್ ಮಾಡಿಸಿದ್ದು ತಪ್ಪೆ. ಈಗ ಶಿವರಾಜುಗೆ ತುಳಸಿಗೆ ಹೇಗೆ ಮುಖ ತೋರಿಸೋದು, ಅವ್ರಿಗೆ ಹೇಗೆ ಕ್ಷಮೆ ಕೇಳೋದು ಅಂತಾನೆ ಗೊತ್ತಾಗ್ತಿಲ್ಲ. ಅಂತ ಅದ್ರಲ್ಲಿ ನೀನು ಕಾಣಿಸ್ದೆ ಹೋದ್ರೆ ಸಾಕ್ ಮಾಡ್ರಿ ನಿಮ್ ಹರಿಕತೆನ. ಅದನ್ನ ಆಮೇಲೆ ಮಾಡೋರಂತೆ. ಅಲ್ಲ ಕಣೆ, ಹೇಳ್ದೆ ಕೇಳ್ದೆ ಯಾಕೆ ಬಂದೆ? ಇಲ್ಲಿ ಬಂದು ಏನೇ ಮಾಡ್ತಿದ್ಯಾ? ಅಮ್ಮ, ಭಯ ಪಡ್ಬೇಡ. ನಾನು ಏನಾದ್ರೂ ಮಾಡ್ಕೊಳಕ್ಕೆ ನನಗೆ ತಲೆ ಕೆಟ್ಟಿಲ್ಲ. ಕೆಟ್ಟಿದ್ದ ತಲೆನ ನಿಮ್ಮ ಅಳಿಯ ಸರಿ ಮಾಡಿದಾನೆ. ಅದಕ್ಕೆ ನಾನೇನು ಮಾಡ್ಕೊಳ್ಳೋದು ಇಲ್ಲ. ಅಪ್ಪ, ನೀನೇನಂದೆ? ನಿನ್ನ ಅಳಿಯ ಮತ್ತೆ ತುಳಸಿ ಹತ್ರ ಹೇಗೆ ಕ್ಷಮೆ ಕೇಳೋದು ಅಂತ ಗೊತ್ತಾಗ್ತಾ ಇಲ್ವಾ? ತುಳಸಿನ ಕೊಲೆ ಮಾಡಕ್ ಪ್ರಯತ್ನ ಪಟ್ಟಿದ್ದು ಅಭಿ ಮತ್ತೆ ಅವ್ರ ಕಡೆಯವರು ಅಂತ ದ್ರೋಣ ಅಣ್ಣ ಸಾಬೀತ್ ಮಾಡಿದ್ರು ಈ ತಪ್ಪನ್ನ ನಿಮ್ಮ ಅಳಿಯ ನಮ್ ತಲೆ ಮೇಲೆ ಹೊರಿಸಿ ನಮಗ್ ಶಿಕ್ಷೆ ಕೊಡ್ಸಕ್ ನೋಡಿದ್ರಲ್ಲ, ಇದು ತಪ್ಪಲ್ವಾ? ಈ ತಪ್ಪಿಗೆ ಅವ್ರು ನಮ್ಮ ಹತ್ರ ಕ್ಷಮೆ ಕೇಳ್ತಾರಾ? ನಾವು ಮಾಡಿರೋ ತಪ್ಪಿಗೆ ಕೋಪದಿಂದ ಅವ್ನು ಹಾಗೆ ನಡ್ಕೊಂಡಿರ್ತಾನಷ್ಟೇ. ಹಾಗಿದ್ರೆ ಎಲೆಕ್ಷನ್ ಟೈಮಲ್ಲಿ ಅವ್ರ ಕಡೆಯವ್ರು ಮಾಡಿರೋ ಮೋಸಕ್ಕೆ ನನಗ್ ಕೋಪ ಬಂದು ತುಳಸಿನ ಕಿಡ್ನಾಪ್ ಮಾಡ್ಸಿರೋದು ತಪ್ಪಲ್ಲ ಅಲ್ಲ? ಹೇಳಪ್ಪ, ತಪ್ಪಲ್ಲ ತಾನೆ? ಅವ್ರು ಮಾಡಿದ್ರೆ ಸರಿ, ನಾವು ಮಾಡಿದ್ರೆ ತಪ್ಪು ಯಾಕೆ? ಅವ್ರಿಗೊಂದ್ ನ್ಯಾಯ, ನಮಗೊಂದ್ ನ್ಯಾಯನಾ? ಇದ್ಯಾ ಸೀಮೆ ನ್ಯಾಯ ಅಪ್ಪ? ನೋಡಮ್ಮ ಜ್ಯೋತಿ, ಸರಿ ತಪ್ಪನ್ನ ರಸ್ತೆ ಮಧ್ಯದಲ್ಲಿ ನಿಂತ್ಕೊಂಡು ಮಾತಾಡೋದು ಸರಿಯಲ್ಲ. ಜನ ನಮ್ಮನ್ನ ಅಪರಾಧಿಯಾಗಿ ನೋಡಿ ಅವ್ರ ಮಾತು ನಮ್ಮನ್ನು ಚುಚ್ಚೋದ್ರ ಬದಲು ನಾವು ಶಿವರಾಜು ಹತ್ರ ಕೂತ್ಕೊಂಡು ಮಾತಾಡೋಣ. ಅವ್ನು ಅರ್ಥ ಮಾಡ್ಕೋತಾನೆ, ಎಲ್ಲ ಸರಿ ಹೋಗುತ್ತಮ್ಮ. ಬಾ ಇವಾಗ ಮನೆಗೆ ಹೋಗೋಣ. ಅಪ್ಪ, ಏನ್ ಮಾತಾಡ್ತಿದ್ಯಾ? ಏನ್ ಸರಿ ಹೋಗುತ್ತೆ? ಏನು ಸರಿ ಹೋಗಲ್ಲ. ಜನ ನನ್ನ ಅಪರಾಧಿಯಾಗಿ ನೋಡಿದ್ರು, ಅವ್ರು ನನ್ನ ಚುಚ್ಚಿ ಮಾತಾಡಿದ್ರು, ನನಗೆ ನೋವಾಗ್ತಾ ಇರ್ಲಿಲ್ಲ. ಆದ್ರೆ ಸತ್ಯ ಗೊತ್ತಾದ್ಮೇಲೂ ನಿಮ್ಮ ಅಳಿಯ ನನ್ನ ಅಪರಾಧಿಯಾಗಿ ಸಾಬೀತ್ ಮಾಡಕ್ ನೋಡಿದ್ನಲ್ಲ,